ಸ್ನೇಹಿತರೆ, ನೀವು ಕೇಳಿದ ಹಾಗೆ ಪುಳಿಯೋಗರೆ ಗೊಜ್ಜನ್ನು ನಿಮ್ಮ ಕಣ್ಣೆದುರಿಗೆ ಪ್ರತಿ ಹಂತವನ್ನು ಎಳೆ ಎಳೆಯಾಗಿ ತೋರಿಸಿದ್ದೀನಿ. 1 kg ಅಕ್ಕಿಲಿ ಒಂದು ಒಳ್ಳೆ ಅಕ್ಕಿ ಆದರೆ ಅದು 3.5 kg ಅನ್ನ ಬರಬೇಕು. ಆವಾಗ ನಿಮಗೆ ನೋಡಿ ಆಗಿದೆ ಎಳ್ಳು. ಹುಣಸೆಹಣ್ಣು ಯಾವ ಪ್ರಮಾಣದಲ್ಲಿ ಹಾಕ್ಕೋಬೇಕು ಅಂತ ಅನ್ನೋದು ನಿಮಗೆ ಕನ್ಫ್ಯೂಷನ್ ಇರೋದು ಇಲ್ಲೇ. ಬೇರೆ ಎಲ್ಲ ಪೌಡ್ರ್ಗಳನ್ನ ನೀವು ಹಿಡಿ ಲೆಕ್ಕದಲ್ಲೋ ಸ್ಪೂನೆಲ್ಲ ಹಾಕ್ಕೋಬೋದು. ಹುಣಸೆಹಣ್ಣಿನ ಅಳತೆಯಲ್ಲೇ ನಿಮಗೆ ಒಂದು ಕನ್ಫ್ಯೂಷನ್ ಇರುತ್ತೆ. ಈ ಗೊಜ್ಜಿನ ಮೇಲೆ ಹೀಗೆ ಹಾಕ್ಕೊಂಡ್ವಿ. ಆಯಿತು ಪುಳಿಯೋಗರೆ ಗೊಜ್ಜು. ಸ್ನೇಹಿತರೆ ನಮಸ್ಕಾರ, ನಾನು ಶ್ರೀಧರ್ ಮೂರ್ತಿ, ಶ್ರೀ ಕೇಟರರ್ಸ್ ಮೈಸೂರು. ಎಂದಿನಂತೆ ನೀವು ಸುಮಾರು ದಿವಸದಿಂದ ನನ್ನನ್ನು ಕೇಳ್ತಿದ್ರಿ, ಕಮೆಂಟ್ ಮಾಡ್ತಿದ್ರಿ, ಪುಳಿಯೋಗರೆ ಗೊಜ್ಜು ಮಾಡೋದು ತೋರಿಸಿ ಅಂತ ಅಂದ್ಬಿಟ್ಟು. ಈ ಪುಳಿಯೋಗರೆ ಅಂತ ಅನ್ನೋದು ಕರ್ನಾಟಕದಲ್ಲಿ ಭಾಳ ಒಂದು ಒಳ್ಳೆಯ ಖಾದ್ಯ ಅಥವಾ ಬಾತು ಅಂದರೆ ಒಳ್ಳೆ ಚಿತ್ರಾನ್ನ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ. ಆಮೇಲೆ ಶುಭ ಸಮಾರಂಭಗಳಲ್ಲಿ ಸೈಡ್ಗೆ ಒಂದು ಸ್ವಲ್ಪ ಪುಳಿಯೋಗರೆ ಮಾಡಿಸಿ ಅದು ಒಳ್ಳೆಯದಾಗುತ್ತೆ, ಶಾಸ್ತ್ರಕ್ಕೆ ಮಾಡಿಸಿ ಅಂತ ಶಾಸ್ತ್ರೋಕ್ತವಾಗಿ ಕೂಡ ಪುಳಿಯೋಗರೆ ಅದರ ಸ್ಥಾನಮಾನವನ್ನು ಪಡ್ಕೊಂಡಿದೆ. ಮೇಲ್ಕೋಟೆ ಪುಳಿಯೋಗರೆ ಅದೊಂಥರ, ಇಲ್ಲಿ ನಾವು ಮಾಡುವಂಥದ್ದು ಮೈಸೂರು ಪುಳಿಯೋಗರೆ ಅದೊಂಥರ. ಪುಳಿಯೋಗರೆನ ಒಂದು 2-3 ಥರ ಮಾಡ್ತಾರೆ. ಆಂಧ್ರದಲ್ಲಿ ಬೇರೆ ಥರ ಮಾಡ್ತಾರೆ, ಹುಳಿಯನ್ನ ಅಂತ ಕೆಲವರು ಮಾಡ್ತಾರೆ. ಒಂದು 3-4 ಥರ ಇದೆ ಪುಳಿಯೋಗರೆಯಲ್ಲಿ. ಬನ್ನಿ ಇವತ್ತು ಪುಳಿಯೋಗರೆ ಗೊಜ್ಜು ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ಇವತ್ತು ನಾವು ಮಾಡ್ತಾ ಇರೋವಂಥದ್ದು ಒಂದು 4 kgಗೆ ಆಗೋವಷ್ಟು ಪುಳಿಯೋಗರೆ ಗೊಜ್ಜನ್ನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. 4 kgಗೆ ಎಷ್ಟೆಷ್ಟು ಹಾಕಬೇಕು ಅಂತ ಅದಷ್ಟನ್ನು ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ಬಾಣಲೆ ಕಾದಿದೆ. ಇಲ್ಲಿಗೆ 4 kgಗೆ ಬೇಕಾಗುವಂಥ ಎಳ್ಳನ್ನು ಹುರ್ಕೋಣ. ಎಷ್ಟು ಹಾಕೋಣ? ಒಂದು 8 ಹಿಡಿ ಎಳ್ಳು. 1 2 3 4 5 6 7 8 ಹಿಡಿ ಎಳ್ಳು. ನಿಮಗೆ ಹಿಡಿಲೇ ಯಾಕೆ ತೋರಿಸ್ಕೊಡ್ತೀನಿ ಅಂದರೆ ಪಾಪ ನಿಮಗೆ ಕನ್ಫ್ಯೂಸ್ ಆಗಬಾರ್ದು. ನಿಮ್ಮ ಕೈ ಸಿಕ್ಕಿದಾಗ ಕೈಯಲ್ಲೇ ಮಾಡ್ಕೊಂಬಿಡ್ಬೇಕು. ಅದಕ್ಕೋಸ್ಕರ ನಾನೆಲ್ಲನೂ ನಿಮಗೆ ಹಿಡಿದು ತೋರಿಸ್ಕೊಡೋದು. ಇದು ಈ ಹಿಡಿ ಅಂತ ಅನ್ನೋದು ನಾವು ಮಾಡ್ಕೊಂಡಿರೋವಂಥದ್ದಲ್ಲ. ಇದು ಒಂದು ಪ್ರಾಚೀನ ಪದ್ಧತಿ. ಹಿಂದೆ ಎಲ್ಲ ನಮಗೆ ಯಾವುದು ಈ ತಕ್ಕಡಿ, ಎಲೆಕ್ಟ್ರಾನಿಕ್ ಸ್ಕೇಲ್ ಈ ಥರದ್ದೆಲ್ಲ ಯಾವುದು ಹಿಂದಿನ ಇದರಲ್ಲಿ ಇರಲಿಲ್ಲ. ಆಯಿತಾ? ಹಾಗಾಗಿ ಆವಾಗ ಏನು ಮಾಡ್ತಿದ್ರು, ಪ್ರತಿಯೊಂದನ್ನು ಹಿಡಿ ಅಳತೆಯಲ್ಲೇ ಎಲ್ಲನೂ ಮಾಡಿಬಿಡೋರು. ಹಾಗೆ ಅದನ್ನು ಕೂಡ ನಾವು ಕಲ್ತ್ಕೊಂಡು ಅದರಲ್ಲೇ ಮಾಡ್ತಿದ್ದೀವಿ. ಆಯಿತಾ? ನಾವು ಅದೇ ಮೆಥಡೇ ಉಪಯೋಗಿಸೋದು, ಹಿಡಿ ಲೆಕ್ಕನೇ ಮಾಡೋದು. ಈಗಲೂ ಅಷ್ಟೇ, ಎಷ್ಟು 1000 ಜನದ ಇದ್ದರೂ ಕೂಡ ಹಿಡಿ ಲೆಕ್ಕದಲ್ಲೇ ಮಾಡ್ತೀವಿ. ಏನು ಎತ್ತಾಗ್ತಾ ಇದ್ದಾರಲ್ಲ ಅಂದ್ಕೋಬೇಡಿ. ಮೆಣಸು ಬಿದ್ದಿದೆ, ಅದನ್ನು ತೆಗಿತಾ ಇದ್ದೆ. ಎಳ್ಳು ಹುರಿದಾಗಿದೆ. ಇದರ ನಂತರ ಇನ್ನೂ 2 ಐಟಮ್ ಹುರ್ಕೊಳ್ಳೋದಿದೆ ಪುಳಿಯೋಗರೆಗೆ. ಒಂದು 4 kgಗಾಗುವಷ್ಟು ಗೊಜ್ಜು ಮಾಡ್ಕೋತಾ ಇರೋದು. 4 kg ಅನ್ನಕ್ಕೆ, ಅಕ್ಕಿಗಲ್ಲ. 4 kg ಅನ್ನಕ್ಕೆ ಅಲ್ಲ, 4 kg ಅಕ್ಕಿಗೆ. 1 kg ಅಕ್ಕಿಲಿ ಎಷ್ಟು kg ಅನ್ನ ಬರುತ್ತೆ ಹೇಳಿ? 1 kg ಅಕ್ಕಿಲಿ ಒಂದು ಒಳ್ಳೆ ಅಕ್ಕಿ ಆದರೆ ಅದು 3.5 kg ಅನ್ನ ಬರಬೇಕು. ಆವಾಗ ನಿಮಗೆ ನೋಡಿ ಆಗಿದೆ ಎಳ್ಳು, ಸಿಡಿತಿದೆ ಚಟಪಟ ಅಂತ. ಪುಳಿಯೋಗರೆ ಗೊಜ್ಜು ಯಾತಕ್ಕೆ ಎಲ್ಲರೂ ಮಾಡೋದು ತೋರಿಸಿ ಅಂತ ಹೇಳ್ತಾರೆ ಅಂದರೆ, ತೋರಿಸಲ್ಲ ಅದು ಜಾಸ್ತಿ. ಯಾಕೆ ತೋರಿಸಲ್ಲ ಅಂತ ಅಂದರೆ ಅದು ಪ್ರೋಸೆಸ್ ಜಾಸ್ತಿ, ಕೆಲಸ ಜಾಸ್ತಿ, ಹಾಗಾಗಿ ತೋರ್ಸೋಕ್ಕೆ ಹೋಗಲ್ಲ. ನೆಕ್ಸ್ಟು ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಒಂದು ಇಷ್ಟು ಗಾತ್ರ ಹಿಂಗು. ನಾನು ಎಲ್ಲ ಹಾಲಿಂಗನ್ನೇ ಬಳಸ್ತಾ ಇದ್ದೀನಿ. SSP ಹಾಲಿಂಗು ಬಳಸ್ತಿರೋದು. ಭಾಳ ಚೆನ್ನಾಗಿರುತ್ತೆ. ಏನಪ್ಪ ಬ್ರ್ಯಾಂಡ್ ಹೇಳಿದ್ರಲ್ಲ ಅಂತ ಸಿಗುತ್ತಲ್ವ ಎಲ್ಲ ಕಡೆ, ನಿಮಗೂ ಈಸಿ ಆಗಬೇಕಲ್ವ. ಯಾವುದು ಹಿಂಗು ಬ್ರ್ಯಾಂಡ್ ಹೇಳಿ ಅಂತ ನೀವು ಅನ್ನಬಾರ್ದು. ಅದಕ್ಕೋಸ್ಕರ ಬ್ರ್ಯಾಂಡೇ ಹೇಳ್ಬಿಡ್ತಾಯಿದ್ದೀನಿ. ನೋಡಿ, 1 ಸ್ಪೂನ್ ಮೆಂತ್ಯ, ಒಂದು 2 ಹಿಡಿ ಕಡಲೆಬೇಳೆ, 2 ಹಿಡಿ ಉದ್ದಿನಬೇಳೆ, ಇದರ ಜೊತೆಗೆ 2 ಹಿಡಿ ಮೆಣಸು.
ಕಾಳುಮೆಣಸು. ಮೆಣಸು ಅಷ್ಟೇ ಒಳ್ಳೆ ಕ್ವಾಲಿಟಿ ತೊಗೊಳ್ಳಿ. ಅದರಲ್ಲೆಲ್ಲ ಮಧ್ಯ ಪರಂಗಿ ಬೀಜ ಎಲ್ಲ ಇರುತ್ತೆ, ಆಯಿತಾ. ಪರಂಗಿ ಬೀಜ ಒಣಗಿದ ಮೇಲೆ ಮೆಣಸು ಥರನೇ ಕಾಣುತ್ತೆ, ಅದನ್ನು ಮಿಕ್ಸ್ ಮಾಡಿಬಿಡ್ತಾರೆ ಕಣ್ರಿ. ನಮ್ಮ ಭಾರತೀಯ ಶೈಲಿಯ ಆಹಾರ ಪದ್ಧತಿ ಏನಿದೆ, ಆಮೇಲೆ ನಾವು ಜೊತೆಗೆ ಅದಕ್ಕೆ ಉಪಯೋಗಿಸುವಂಥ ಧಾನ್ಯಗಳು ಏನೇನಿದೆ, ಜೀರಿಗೆ, ಮೆಣಸು, ಮೆಂತ್ಯ, ಈ ಕಡಲೆಬೇಳೆ ಆಗಲಿ, ಉದ್ದಿನಬೇಳೆ ಆಗಲಿ, ತೊಗರಿಬೇಳೆ ಆಗಲಿ, ಪ್ರತಿಯೊಂದೂ ಎಲ್ಲ ವಿಧದಲ್ಲಿ ಮನುಷ್ಯನ ದೇಹವನ್ನು ಅತ್ಯುತ್ತಮವಾಗಿ ಅಚ್ಚುಕಟ್ಟಾಗಿ ಆರೋಗ್ಯವಂತರನ್ನಾಗಿ ಇಡೋ ಥರ ಪ್ರತಿಯೊಂದು ಗುಣಗಳನ್ನು ಹೊಂದಿರುವಂತಹ ವಸ್ತುಗಳು ನಮ್ಮ ದಿನದ ಆಹಾರ ಪದ್ಧತಿಯಲ್ಲಿ ಉಪಯೋಗಿಸುವಂಥದ್ದು. ಚಕ್ಕೆ, ಲವಂಗ. ಚಕ್ಕೆ ನೋಡಿ ಹಾರ್ಟ್ ಡಿಸೀಸೇ ಬರಲ್ಲ ಅಂತ. ಚಕ್ಕೆ, ಲವಂಗ ಶೀತನೇ ಆಗಲ್ಲ, ಕೆಮ್ಮು ಬರಲ್ಲ, ನೆಗಡಿ ಬರಲ್ಲ. ಏಲಕ್ಕಿ ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ. ಇನ್ನು ಜೀರಿಗೆ, ಮೆಣಸು, ಇವೆಲ್ಲ ಎಷ್ಟು ಒಳ್ಳೊಳ್ಳೆ ಪದಾರ್ಥಗಳನ್ನು ನಮ್ಮ ಭಾರತೀಯ ಆಹಾರ ಪದ್ಧತಿಯಲ್ಲಿ ಬಳಸ್ಕೊಂಡಿದ್ದಾರೆ ಅಂತ ಅಂದರೆ ಗ್ರೇಟು. ನಮ್ಮ ಇಂಡಿಯಾನೇ ಗ್ರೇಟು, ನಮ್ಮ ಭಾರತವೇ ಗ್ರೇಟು, ನಮ್ಮ ಆಹಾರ ಪದ್ಧತಿಯೇ ಗ್ರೇಟು. ನಮ್ಮ ಭಾರತೀಯ ಪರಂಪರೆಯ ಆಹಾರದ ಶೈಲಿ ಮುಂದೆ ಇಡೀ ಪ್ರಪಂಚದ ಯಾವುದೇ ಆಹಾರ ಪದ್ಧತಿ ಇಲ್ಲವೇ ಇಲ್ಲ. ನೋಡಿ ಆಗಿದೆ, ಕಡಲೆಬೇಳೆ, ಉದ್ದಿನಬೇಳೆ, ಮೆಣಸು ಎಲ್ಲ ಆಗಿದೆ. ಇದರ ಜೊತೆಗೆ 2 ಹಿಡಿ ಧನಿಯಾ ಹಾಕ್ಕೊಂಡೆ, ಒಂದು 2 ಹಿಡಿ ಜೀರಿಗೆ ಕೂಡ ಹಾಕಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಇದರೊಂದಿಗೆ ಸೇರಿಸ್ಕೊಂಡೆ. ಇದೊಂದು ಚೂರು ಚೆನ್ನಾಗಿ ಆಗೋವರೆಗೂ, ಯಾವುದು ಜೀರಿಗೆ ಮತ್ತು ಧನಿಯಾ ಸ್ವಲ್ಪ ಹುರಿಯೋವರೆಗೂ, ಕರಿಬೇವಿನ ಸೊಪ್ಪು ಪೂರ್ತಿ ಗರಿ ಆಗೋವರೆಗೂ ಹುರಿಬೇಕು. ಕರಿಬೇವಿನ ಸೊಪ್ಪು ಅದು ನೋಡಿ ಕೂದಲೇ ಉದುರಲ್ಲ. ಕರಿಬೇವಿನ ಸೊಪ್ಪು ಚಟ್ನಿ ಪುಡಿ, ಕರಿಬೇವಿನ ಸೊಪ್ಪಲ್ಲಿ ಏನೇನು ಮಾಡ್ಬೋದು ಎಲ್ಲ ತಿಳಿ ಸಾರಲ್ಲಿ ಬಳಸ್ತೀವಿ, ಪುಳಿಯೋಗರೆಯಲ್ಲಿ ಬಳಸ್ತೀವಿ, ಸಾಂಬಾರಿಗೆ ಹಾಕ್ತೀವಿ, ಸಾಗುಗೆ ಹಾಕ್ತೀವಿ, ಚಟ್ನಿ ಪುಡಿಗಳು ಮಾಡ್ಕೊಂಡು ತಿಂತೀವಿ, ಚಟ್ನಿಗೆ ಹಾಕ್ತೀವಿ. ಕರಿಬೇವಿನ ಸೊಪ್ಪು ಎಷ್ಟು ಒಳ್ಳೆಯದಲ್ಲ ನೋಡಿ. ಇದಾಯಿತು. ಇದನ್ನು ನಾವು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಇನ್ನೊಂದು ಐಟಮ್ ಇದೆ ಹುರಿಯೋವಂಥದ್ದು. ಏನದು ಹೇಳಿ ನೋಡೋಣ. ಬಹಳ ಮುಖ್ಯವಾದದ್ದು ಪುಳಿಯೋಗರೆಗೆ ಕೊಬ್ಬರಿ, ಒಣ ಕೊಬ್ಬರಿ ನೋಡಿ. ಒಂದು ಬೌಲ್ ಕೊಬ್ಬರಿ ತೊಗೊಂಡಿದ್ರೆ ಒಂದು 150 ಗ್ರಾಮ್ ಇರ್ಬೋದು. ಅದನ್ನು ಹುರ್ಕೊಳ್ಳೋಕ್ಕೆ ಹಾಕ್ಕೊಂಡು ಅದು ಸ್ವಲ್ಪ ಹೊತ್ತು, ಅದೇನು ತುಂಬ ಹೊತ್ತು ಹುರಿಬೇಕಾದ್ದೇನಿಲ್ಲ. ಯಾಕೆಂದರೆ ಇದರಲ್ಲಿ ಹಸಿ ವಾಸನೆ ಇರುತ್ತಲ್ಲ, ಆ ಹಸಿ ವಾಸನೆ ಹೋದರೆ ಪುಳಿಯೋಗರೆಗೆ ಇನ್ನೂ ಒಳ್ಳೆ ಇದು ಬರುತ್ತೆ ನೋಡಿ. ಕೊಬ್ಬರಿನೂ ಇಷ್ಟು ಹುರ್ಕೊಂಡ್ರೆ ಸಾಕು, ಸುಮ್ಮನೆ 1 ನಿಮಿಷ. ಈಗ ನೆಕ್ಸ್ಟ್ ಏನು, ಇದೆಲ್ಲ ಒಂದು ಕಡೆ ಇದೆ. ಇದನ್ನು ಸ್ವಲ್ಪ ತಣ್ಣಗಾಗುತ್ತೆ. ತಣ್ಣಗಾದ್ಮೇಲೆ ಪುಡಿ ಮಾಡ್ಕೋಬೇಕು. ತರಿಯಾಗಿ ಪುಡಿ ಮಾಡಿಕೊಂಡ್ರೆ ಸಾಕು. ಸ್ನೇಹಿತರೆ, ಈಗ ಹುಣಸೆಹಣ್ಣು ಯಾವ ಪ್ರಮಾಣದಲ್ಲಿ ಹಾಕ್ಕೋಬೇಕು ಅಂತ ಅನ್ನೋದು ನಿಮಗೆ ಕನ್ಫ್ಯೂಷನ್ ಇರೋದು ಇಲ್ಲೇ. ಬೇರೆ ಎಲ್ಲ ಪೌಡ್ರ್ಗಳನ್ನ ನೀವು ಹಿಡಿ ಲೆಕ್ಕದಲ್ಲೋ ಸ್ಪೂನೆಲ್ಲ ಹಾಕ್ಕೋಬೋದು. ಹುಣಸೆಹಣ್ಣಿನ ಅಳತೆಯಲ್ಲೇ ನಿಮಗೆ ಒಂದು ಕನ್ಫ್ಯೂಷನ್ ಇರುತ್ತೆ ನೋಡಿ. ನಾನು ಈ ಸೈಜ್ದು ಒಂದು ಸೌಟ್ ತೊಗೊಂಡಿದ್ದೀನಿ. ಈ ಸೌಟಲ್ಲಿ ಇದನ್ನು ಎಷ್ಟು ಹಿಡಿಯುತ್ತಪ್ಪ ಅಂದರೆ ಒಂದು ಅಳತೆ ಮಾಡ್ಕೊಂಬಿಟ್ಟು ತೋರಿಸ್ಬಿಡ್ತೀನಿ ನಿಮ್ಗೆ ಎಷ್ಟು ಹಿಡಿಯುತ್ತೆ ಅಂತ, ಆಯಿತಾ. ನೋಡಿ, ಒಂದು 75 ml ಹಿಡಿಯುತ್ತೆ. 75 ml ಹಿಡಿಯುತ್ತೆ. ಈ ಸೌಟಲ್ಲಿ ನಾವು 1 kg ಅಕ್ಕಿಗೆ 4 ಸೌಟ್ ಥರ ಹುಣಸೆ ಹಣ್ಣನ್ನು ಹಾಕ್ಕೋಬೇಕು. 4 kg ಅಂತ ಹೇಳಿದೆ ಅಲ್ವಾ, 4 ಸೇರು. 1 2 3 4 5 6 7 8 9 10 11 12 13 14 15 16 ಸೌಟು ಹುಣಸೆಹಣ್ಣು ಹಾಕಿದ್ದೀನಿ. ಇದನ್ನು ಕುದಿಯೋಕೆ ಇಡಬೇಕು ನೋಡಿ. ಇಷ್ಟು ಗಟ್ಟಿಯಾಗಿರಬೇಕು,
ಶೋಧಿಸಿ ಇಟ್ಕೊಂಡಿರೋವಂಥ ಹುಣಸೆಹಣ್ಣು ಈ ಹದದಲ್ಲಿ ಇರಬೇಕು. ತುಂಬ ನೀರು ಮಾಡ್ಕೊಂಬಿಟ್ರೆ ನಿಮಗೆ ಗೊಜ್ಜು ನೀರಾಗ್ಬಿಡುತ್ತೆ. ಇದನ್ನು ಕುದಿಯೋಕ್ಕಿಟ್ಟೆ, ಹುಣಸೆಹಣ್ಣು ಹಾಕಿದೆ. ಈಗ ನೆಕ್ಸ್ಟು ಕಲ್ಲುಪ್ಪು. ಇದೆಯೂ ಅಷ್ಟೇ, ಒಂದು ಸೇರಿಗೆ 1 ಹಿಡಿ ಲೆಕ್ಕ. 1 2 3 4 ಹಿಡಿ ಉಪ್ಪು ಹಾಕಿದ್ದೀನಿ. 1 ಸ್ಪೂನ್ ಅರಿಶಿಣದ ಪುಡಿ ಹಾಕಿದ್ದೀನಿ. ನೋಡಿ 3 ಅಚ್ಚು ಬೆಲ್ಲ ತೊಗೊಂಡಿದ್ದೀನಿ. ಅದನ್ನು ಹೀಗೆ ಮುರಿದು ಹಾಕಿ 3 ಅಚ್ಚು ಬೆಲ್ಲ. ಒಂದು ಅಚ್ಚು 100 ಗ್ರಾಮ್ ಬರುತ್ತೆ. 3 ಅಚ್ಚು ಅಂದರೆ 300 ಗ್ರಾಮ್ ಬೆಲ್ಲ. ತೂಕ ಇದ್ದೇ ಇರುತ್ತೆ, ಬಟ್ ನಿಮ್ಗೆ ಈಸಿ ಆಗಲಿ ಅಂತ ನಾನು ಈ ಥರ ತೋರಿಸ್ಕೊಡ್ತಾಯಿದ್ದೀನಿ. ನೋಡಿ ಹೀಗೆ ಒಂದು ಸರಿ ಕಲ್ಕೋತಾ ಇರಿ, ಇದು ಗಟ್ಟಿಯಾಗೋವರೆಗೂ. ಅಲ್ಲಿವರೆಗೂ ಈಗ ನಾನು ಹುರಿದಿಟ್ಟನಲ್ಲ, ಇದು ಕುದಿಯೋದ್ರೊಳಗಡೆ ಹುರಿದಿಟ್ಟಿರೋದು ಎಲ್ಲ ಎಳ್ಳು, ಜೀರಿಗೆ, ಮೆಣಸು, ಕಡಲೆಬೇಳೆ, ಉದ್ದಿನಬೇಳೆ ಹುರ್ಕೊಂಡ್ವಲ್ಲ ಅದು, ಕೊಬ್ಬರಿ ಎಲ್ಲನೂ ಪುಡಿ ಮಾಡ್ಕೊಂಬರೋಣ. ಓಕೆ, ಕುದೀತಾ ಇರಲಿ. ಸ್ನೇಹಿತರೆ ನೋಡಿ, ನಾವು ಆವಾಗ ಹಾಕಿದಾಗ ಒಂದು ಹದ ಇತ್ತಲ್ವ, ಕುದ್ದು ನೋಡಿ ಇಷ್ಟು ಗಟ್ಟಿ ಆಯಿತು. ಈಗ ನೆಕ್ಸ್ಟ್ ಏನು ಮಾಡಬೇಕು? ಸಾರಿನ ಪುಡಿ. ನಿಮಗೆ ಈ ಹಿಂದಿನ ಸಂಚಿಕೆಯಲ್ಲಿ ಮೈಸೂರು ರಸಮ್ ಪೌಡ್ರು, ಮೈಸೂರು ಸಾರಿನ ಪುಡಿ ಹೇಗೆ ಹುರಿಯೋದು ಅಂತ ತೋರಿಸ್ಕೊಟ್ಟಿದ್ನಲ್ಲ, ಅದೇ ಥರ ಹುರಿದಿರೋ ಅಂಥ ಸಾರಿನ ಪುಡಿ ಇದು. ಇದನ್ನು ಈ ಗೊಜ್ಜಿಗೆ ಹಾಕ್ಕೋಬೇಕು. ಎಷ್ಟು ಹಾಕ್ಕೋಬೇಕು? 4 kg ಅಲ್ವ ಹೇಳಿರೋದು. 1 2 3 4 5 6 7 8 9 10. ನಾವು ಒಂಚೂರು ಸ್ಟ್ರಾಂಗ್ ಆಗಿರಲಿ ಖಾರ ಅಂತ ಅಂದ್ಬಿಟ್ಟು ಒಂದು 2 ಹಿಡಿ, ಅಂದರೆ 2 ಹಿಡಿ ಹಾಕೋದು ಕೆ ಜಿಗೆ. ನಾನು 2.5 ಹಿಡಿ ಥರ ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ. ಯಾಕೆಂದರೆ ಖಾರ ಒಂಚೂರು ಮುಂದೆ ಇದ್ದರೆ ನಿಮಗೆ ಪುಡಿ ಇದು ಗೊಜ್ಜು ಒದಗುತ್ತೆ, ಬಾಳಿಕೆ ಬರುತ್ತೆ. ಒಂದು ನಿಮಗೆ ಜಾಸ್ತಿ ಒದಗುತ್ತೆ, ಜಾಸ್ತಿ ಅನ್ನ ಕಲಿಸ್ಬೋದು. ನೋಡಿ ಸಾರಿನ ಪುಡಿ ಚೆನ್ನಾಗಿ ಹಿಂಗೆ ಹೊಂದ್ಕೋಬೇಕು. ನೋಡಿ ಹೊಂದ್ಕೊಂಡಿದೆ. ಹಾಗೆ ಕುದೀತಿರಲಿ. ಕುದೀತಾ ಇರೋವಾಗಲೇ ಜೀರಿಗೆ ಮೆಣಸು ಹುರಿದಿದ್ವಲ್ಲ ಅದನ್ನು ಹಾಕ್ಬೋಣ. ಹಾರುತ್ತೆ ಒಂಚೂರು, ಭಯ ಪಟ್ಕೋಬೇಡಿ, ಏನಾಗಲ್ಲ. ಎಳ್ಳು ಅದನ್ನು ಇಲ್ಲೇ ಹಾಕುವ. ಎಳ್ಳು ಹಾಕಾಯಿತು. ಹುರಿದಿಟ್ಕೊಂಡಿದ್ದಂಥ ಕೊಬ್ಬರಿ ಎಲ್ಲ ಹಾಕಿದ್ವಿ. ಈಗ ಒಲೆ ಆಫ್ ಮಾಡಿಬಿಡೋಣ. ಆಫ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗೊಜ್ಜಿಗೆ. ನಾವೇನು ಮಾಡ್ತೀವಿ, ನಮ್ಮ ಕೇಟ್ರಿಂಗಲ್ಲೆಲ್ಲ ಮಾಡೋವಾಗ ಈ ಹುಣಸೆಹಣ್ಣು, ಉಪ್ಪು, ಬೆಲ್ಲ ಇದಿಷ್ಟನ್ನೇ ಕುದಿಸಿಟ್ಕೊತೀವಿ. ಕುದಿಸಿಟ್ಕೊಂಡು ಅದನ್ನೆಲ್ಲ ಅನ್ನದ ಮೇಲೆ ಹಾಕ್ತಾ ಹೋಗ್ತೀವಿ, ಯಾವುದು ಈ ಪುಡಿಗಳನ್ನು. ಇಲ್ಲಿ ನಿಮಗೆ ಬಾಟ್ಲಲ್ಲಿ ಹಾಕಿಟ್ಕೋಬೇಕು. ಮನೇಲಿ ಬೇಕಾದಾಗ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಕೋಬೇಕು ಅನ್ನಕ್ಕೆ. ಈ ಗೊಜ್ಜು ತೆಗೆದು ಹಾಕೋದು, ಕಲಸೋದು, ತಿಂತಾ ಇರೋದು ಅಷ್ಟೇ. ಅದಕ್ಕೋಸ್ಕರ ನಾನು ನಿಮಗೆ ಈ ಗೊಜ್ಜಿಗೆ ಎಲ್ಲನೂ ಹಾಕೋ ಥರ ಹೇಳ್ಕೊಡ್ತಿದ್ದೀನಿ. ಮೇಲ್ಗಡೆ ಒಂದು ಸ್ವಲ್ಪ ಕಲಸೋವಾಗ ಎಣ್ಣೆ ಹಾಕ್ಕೋಬೇಕು, ಒಗ್ಗರಣೆ ಹಾಕ್ಕೋಬೇಕು, ಕಡಲೆಕಾಯಿ ಬೀಜ ಕರೆದ್ಬಿಟ್ಟು ಒಗ್ಗರಣೆ ಹಾಕ್ಕೋಬೇಕು. ಆದರೆ ನಾನಿಲ್ಲಿ ಪ್ರತಿಯೊಂದನ್ನು ಎಲ್ಲನೂ ಇಲ್ಲಿಗೆ ಹಾಕಿ ತೋರಿಸ್ಬಿಟ್ಟು ನೀವು ಎತ್ತಿಟ್ಕೊಳ್ಳೋ ಥರ ರೆಡಿ, ಏನೂ ಹಾಕೋಗಿಲ್ಲ, ಹಾಗೆ ತಿನ್ಕೋಬೋದು, ಹಾಗೆ ಮಾಡೋ ಥರ ತೋರಿಸ್ಕೊಟ್ಬಿಡ್ತೀನಿ. ಈಗ ನೆಕ್ಸ್ಟ್ ಒಂದು ಬಾಣಲೆ ತಗೊಳ್ಳೋಣ. ನೋಡಿ ಇದು ಕೋಲ್ಡ್ ಪ್ರೆಸ್ ಕಡಲೆಕಾಯಿ ಎಣ್ಣೆ, ಪೂರ್ತಿ ಕಡಲೆಕಾಯಿ ಬೀಜದಲ್ಲೇ ಮಾಡಿರೋದು. ಕೋಲ್ಡ್ ಪ್ರೆಸ್ ಕಡಲೆಕಾಯಿ ಎಣ್ಣೆ, ಸತ್ವ ಅಂತ ಈ ಬ್ರ್ಯಾಂಡ್ ಹೆಸರು, ಸತ್ವ ಫುಡ್ಸ್. ಅವರು ನಿಮಗೆ ಆನ್ಲೈನಲ್ಲಿ ತಂದು ಕೊಡ್ತಾರೆ. ಎಣ್ಣೆ ಮಾತ್ರ ಭಾಳ ಅದ್ಭುತವಾಗಿದೆ. ಕಡಲೆಕಾಯಿ ಎಣ್ಣೆ ಎಷ್ಟು ಚೆನ್ನಾಗಿದೆ ಅಂದರೆ, ಇದು ನಾವು ನಮ್ಮ ತಂದೆ ಮಿಲ್ಲಲ್ಲಿ ತೊಗೋತಾಯಿದ್ರು. ಕಡಲೆಕಾಯಿ ಬೀಜದ್ದು ಎಣ್ಣೆ ತೆಗೆಯೋ ಮಿಲ್ಲಲ್ಲಿ ತೊಗೊಳ್ಳೋರು. ಅದೇ ಎಣ್ಣೆ ವಾಸನೆ ಇವಾಗ ನನಗೆ ನೆನಪು ಬರ್ತಾಯಿದೆ. ಇದು ಹಾಗೇ ಇದೆ, ಭಾಳ ಚೆನ್ನಾಗಿದೆ. ನೀವು ಸತ್ವ ಫುಡ್ಸ್ನ ಕೋಲ್ಡ್ ಪ್ರೆಸ್ ಕಡಲೆಕಾಯಿ ಎಣ್ಣೆನ ಬಳಸಿ ನಿಮ್ಮ ಪುಳಿಯೋಗರೆಗೆ
ಒಳ್ಳೆ ಘಮ ಕೊಡುತ್ತೆ. ಕಡಲೆಕಾಯಿ ಬೀಜದ ಎಣ್ಣೆ ತುಂಬ ಚೆನ್ನಾಗಿದೆ, ಒಳ್ಳೆ ವಾಸನೆ ಬರ್ತಿದೆ. ಎಣ್ಣೆ ಕಾದ ಮೇಲೆ ಇಲ್ಲಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಈ ಸತ್ವ ಫುಡ್ಸ್ನವ್ರದ್ದು ಎಣ್ಣೆಗಳಿದೆ, ಯಾವುದು ಕೋಲ್ಡ್ ಪ್ರೆಸ್ ಎಲ್ಲ. ಕೊಬ್ಬರಿ ಎಣ್ಣೆಲಿ 2 ಥರ ಇದೆ ಆಯಿತಾ. ಕಡಲೆಕಾಯಿ ಎಣ್ಣೆ ಇದೆ ಮತ್ತು ಹರಳೆಣ್ಣೆ ಇದೆ. ಎಲ್ಲ ಎಣ್ಣೆನೂ ಅಷ್ಟೇ ಪ್ಯೂರ್ ಎಣ್ಣೆ, ಅವರು ಯಾವುದೂ ಬಳಸಲ್ಲ. ಇವಾಗ ಅಂಗಡಿಗಳಲ್ಲಿ ಬರೋವಂಥ ಕಡಲೆಕಾಯಿ ಎಣ್ಣೆ 200 ರೂಪಾಯಿ ಸಿಗುತ್ತೆ. 1 kg ಕಡಲೆಕಾಯಿ ಬೀಜನೇ 200 ರೂಪಾಯಿ ಇದೆ. 3 ರಿಂದ 3.5 kg ಕಡಲೆಕಾಯಿ ಬೀಜ ಬೇಕು ಅನಿಸುತ್ತೆ ಯಾವುದಕ್ಕೆ, 1 ಲೀಟ್ರ್ ಎಣ್ಣೆ ತೆಗಿಯೋಕ್ಕೆ. ಬಟ್ ನಮಗೆ 200 ರೂಪಾಯಿ ಕೊಡ್ತಾರೆ, ಹೇಗೆ ಅಲ್ವಾ? ಇಂಥದ್ದೆಲ್ಲ ಯಕ್ಷ ಪ್ರಶ್ನೆಗಳಿರುತ್ತೆ. ಎಣ್ಣೆ ಕಾಯ್ತಾ ಇದ್ದಂಗೆ ಸಾಸಿವೆ ಇಷ್ಟಿಕ್ಕು ಎಷ್ಟು ಬೇಕಾಗುತ್ತೆ ಎಣ್ಣೆ ಕಾಯಲಿ, 1 ಹಿಡಿ ಸಾಸಿವೆ ಹಾಕಿದ್ದೀನಿ. ಕಡಲೆಕಾಯಿ ಬೀಜ ನೀವು ಎಷ್ಟು ಬೇಕಾದರೂ ಹಾಕ್ಕೋಬೋದು, ಗೋಡಂಬಿ ಹಾಕ್ಕೋಬೋದು. ಇದಕ್ಕೇ ಕಡಲೆಕಾಯಿ ಬೀಜ ಮಾತ್ರ ತೋರಿಸ್ತಿದ್ದೀನಿ. ಈಗ ನೀವು ಬೇಕಾದರೆ ಆಪ್ಷನಲ್ಲು ಗೋಡಂಬಿನೂ ಹಾಕ್ಕೊಳ್ಳಿ ಕಡಲೆಕಾಯಿ ಬೀಜದ ಜೊತೆಗೆ. ಕಡಲೆಕಾಯಿ ಎಣ್ಣೆಯಲ್ಲಿ ಕಡಲೆಕಾಯಿ ಬೀಜ ಹುರಿಯೋದಿದೆ ನೋಡಿ, ಅದು ಒಳ್ಳೆ ಘಮ ಬರ್ತಿರುತ್ತೆ ನೋಡಿ. ಸಾಸಿವೆ ಸಿಡಿತಾ ಇದೆ. ಈಗ ಇಲ್ಲೇ ಕಡಲೆಕಾಯಿ ಬೀಜ ಹಾಕ್ಕೊಂಡ್ವಿ. ಕಡಲೆಕಾಯಿ ಬೀಜ ಚೆನ್ನಾಗಿ ಹುರಿಬೇಕು, ಇಲ್ಲಾಂದರೆ ಕಚ ಕಚ ಅಂತ ಇರುತ್ತೆ. ಮತ್ತು ಕಡಲೆಕಾಯಿ ಬೀಜ ಕೂಡ ನಮ್ಮದು 30 ಸೆಕೆಂಡ್ ಆಗಬೇಕು, ಆದರೆ ಆಯಿತು, ಅದು ಆಗುತ್ತೆ. ಇದೇ ಹಂತದಲ್ಲಿ ಪುಳಿಯೋಗರೆಗೆ ಇನ್ನೊಂದು ಒಳ್ಳೆ ಮೆರುಗು ಕೊಡುವಂಥದ್ದು ಏನು ಅಂತ ಅಂದರೆ ಕರಿಬೇವನ್ನ ಹಾಕಬೇಕು ಚೆನ್ನಾಗಿ. ಇಲ್ಲೇ ಕರಿಬೇವು ನೋಡಿ, ಹೇರಳವಾಗಿ ಕರಿಬೇವು ಹಾಕ್ಕೊಂಡಿದ್ವಿ. ಇದನ್ನು ಈಗ ಪುಳಿಯೋಗರೆ ಗೊಜ್ಜು ಮೇಲೆ ಹಾಕಿ ಬಿಡುವ. ಈ ಗೊಜ್ಜಿನ ಮೇಲೆ ಹೀಗೆ ಹಾಕ್ಕೊಂಡ್ವಿ. ಆಯಿತು, ಪುಳಿಯೋಗರೆ ಗೊಜ್ಜು ರೆಡಿ ಇದೆ. ನೀವು ಇದೇ ಥರ ಮನೆಯಲ್ಲಿ ಮಾಡಿ ಒಂದು ಒಳ್ಳೆ ಕಂಟೈನರಲ್ಲಿ ಹಾಕಿ ಎತ್ತಿಟ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅನ್ನ ಮಾಡಿ. ಅನ್ನ ಮಾಡಿದ್ಮೇಲೆ ಇಲ್ಲೇ ಒಗ್ಗರಣೆ ಎಲ್ಲ ಇಲ್ಲೇ ಹಾಕ್ಬಿಟ್ಟಿರೋದ್ರಿಂದ ನಿಮಗೆ ಮತ್ತೆ ಒಗ್ಗರಣೆ ಹಾಕಬೇಕಾದ ಅವಶ್ಯಕತೆ ಇರಲ್ಲ. ಬೇಕಾದರೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕಾಗತ್ತೆ, ಒಂಚೂರು ಉಪ್ಪು ಬೇಕಾಗತ್ತೆ. ಅದಷ್ಟು ಬಿಟ್ಟರೆ ಬೇರೆ ಏನು ನೆಸಿಟಿ ಇರಲ್ಲ. ಸ್ನೇಹಿತರೆ, ನೀವು ಕೇಳಿದ ಹಾಗೆ ಪುಳಿಯೋಗರೆ ಗೊಜ್ಜನ್ನು ನಿಮ್ಮ ಕಣ್ಣೆದುರಿಗೆ ಪ್ರತಿ ಹಂತವನ್ನು ಎಳೆ ಎಳೆಯಾಗಿ ತೋರಿಸಿದ್ದೀನಿ. ನೀವು ಮಾಡ್ಕೊಳ್ಳಿ, ನೋಡಿ ಹೇಗಿದೆ. ನೀವು ಮಾಡಿ ಮನೇಲಿ ಎತ್ತಿಟ್ಕೊಳ್ಳಿ, ಸಮಯ ಉಳಿಸಿ. ಸಮಯವಿದ್ದಾಗ ಈ ಥರ ಐಟಮ್ಗಳನ್ನ ಮಾಡಿಬಿಡಿ ಅಂತ ಹೇಳ್ತಾ ಹೋಗಿದ್ದು ಬರ್ತೀನಿ ಸ್ನೇಹಿತರೆ. ಮುಂದಿನ ಒಂದು ಎಪಿಸೋಡಲ್ಲಿ ಹೊಸ ಒಂದು ಖಾದ್ಯದೊಂದಿಗೆ ನಿಮ್ಮ ಎದುರುಗಡೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ, ಜೈ ಹಿಂದ್.